ನಮ ಶಿವಾಯ. ಇವಾಗ ಏನಕ್ಕೆ ಬಂದಿದ್ದೀನಿ ಅಂದರೆ ನಿಮ್ಮ ಹತ್ರ ಒಂದು 2 ವಿಷಯ ಮಾತಾಡಬೇಕು ಅಂತ. ಒಂದು 2 ನಿಮಿಷ ಆಗುತ್ತೆ ಈ ವಿಡಿಯೋ, ಓಕೆನಾ? ಕೇಳಿಸ್ಕೊಳ್ಳಿ ಕರೆಕ್ಟಾಗಿ, ಓಕೆನಾ? ಈ 2 ದಿನಕ್ಕೆ ಮುಂಚೆ ನಿಮಗೆ ಟಾಕ್ಸಿಕ್ ಮೂವಿ ರಿಲೀಸ್ ಆಯಿತು. ಅದಕ್ಕೆ ಮುಂಚೆ ನಿಮ್ಗೊಂದು ಕ್ಲೂ ಕೊಟ್ಟಿದ್ದೆ, ನನ್ನ ಟ್ಯಾಟೋನ ಯಾರನ್ನು ಡಿಕೋಟ್ ಮಾಡಿದ್ರೆ ಟಾಕ್ಸಿಕ್ ಮೂವಿ ಅರ್ಥ ಆಗುತ್ತೆ ಅಂತ. ಯಾರು ಡಿಕೋಟ್ ಮಾಡಿದ್ರೆ ಇಲ್ಲ, ನನಗೆ ಬೇಕಾಗಿಲ್ಲ, ಓಕೆನಾ? ಆ ಮೂವಿ ನಾನು ಇನ್ನೂ ನೋಡೇ ಇಲ್ಲ, ಓಕೆನಾ? ಆದರೆ ನಿಮಗೆ ರಿವ್ಯೂ ಹೇಳ್ತಾ ಇದ್ದೀನಿ ಆ ಮೂವಿ ಏನನ್ನೋದು. ಪ್ರೀತಿಯಿಂದ ಪ್ರತಿಯೊಂದು ಯುದ್ಧಗಳು, ಪ್ರತಿಯೊಂದು ಸಾಮ್ರಾಜ್ಯ ಕಟ್ಟೋದು, ಏನೇ ಒಂದು ಸ್ಥಾನದಲ್ಲೇ ಆಗಲಿ ಅದಕ್ಕೆ ಒಂದು ಸಾಮ್ರಾಜ್ಯ ಕಟ್ತಾರೆ ಅಂದರೆ ಒಂದು ಪ್ರೀತಿಗೋಸ್ಕರನೇ. ಅದು ಹೆಣ್ಣಿನ ಪ್ರೀತಿ ಆಗಿರ್ಬೋದು, ದುಡ್ಡು ಪ್ರೀತಿ ಆಗಿರ್ಬೋದು, ಒಂದು ಏನು ಹೇಳ್ತೀರಾ, ಒಂದು ದೇಶದ ಪ್ರೀತಿ ಆಗಿರ್ಬೋದು, ಜನಗಳ ಪ್ರೀತಿ ಆಗಿರ್ಬೋದು. ಒಂದ್ರ ಮೇಲೆ ಒಂದು ಪ್ರೀತಿ ಹುಟ್ಟುಬಿಟ್ರೆ ಅದನ್ನು ಪಡಿಬೇಕು. ಅದನ್ನು ನಮ್ಮ ಥರ ಇನ್ನೊಬ್ಬ ಮಾಡಬಾರ್ದು, ಇನ್ನೊಬ್ರ ಥರ ನಾವು ಮಾಡಿರಬಾರ್ದು, ನಮ್ಮ ಥರ ಇನ್ನೊಬ್ಬ ಮಾಡೋಕ್ಕೂ ಸಾಧ್ಯ ಆಗಬಾರ್ದು ಅನ್ನೋದೇ ಒಂದು ಪ್ರೀತಿ. ಯುದ್ಧಗಳು ನಡೆಯೋದು ಏನೇ ಒಂದಾಗಲಿ. ಟಾಕ್ಸಿಕ್ ಅಂದರೆ ಫಸ್ಟ್ ಆಫ್ ಆಲ್ ನೀವು ಏನು ತಿಳ್ಕೊಂಬಿಟ್ಟಿದ್ದೀರಾ ನನಗೆ ಗೊತ್ತಿಲ್ಲ. ಟಾಕ್ಸಿಕ್ ಅಂದರೆ ಏನು ಗೊತ್ತಾ? ಒಂದು ವಿಷ, ಅಪಾಯ. ಅವ್ರನ್ನ ಇವಾಗ ಅವನ್ನ ಏನಂತೀರಿ? ಟಾಕ್ಸಿಕ್ ಅಂತೀರಿ. ಏನಕ್ಕೆ ಗೊತ್ತಾ? ಅದನ್ನು ನೋಡೋ ಗಂಟ ಚೆನ್ನಾಗಿರುತ್ತದೆ, ಅದು ನಮ್ಮನ್ನು ಕಚ್ಚಿದ್ರೆ ಟಾಕ್ಸಿಕ್. ಮೈಯೆಲ್ಲ ಒಂಥರ ಸತ್ತೋಗ್ತಿರೋ ಅನ್ನೋ ಫೀಲ್ ಬರುತ್ತಲ್ವಾ, ಅದೇ ಟಾಕ್ಸಿಕ್, ಓಕೆನಾ? ಫಿಲಮೇ ಟಾಕ್ಸಿಕ್ ರೀ. ನಿಮಗೆ ಅರ್ಥ ಆಗಿಲ್ಲ. ಯಾರ್ಯಾರು ಮೂವಿ ನೋಡಿ ರಿವ್ಯೂ ಕೊಟ್ಟಿದ್ದೀರಾ ಅವ್ರಿಗೆ ಫಿಲಮ್ ಯಾವ ಥರ ನೋಡಿದ್ರೆ ಗೊತ್ತಿಲ್ಲ. ಇಂಗ್ಲೀಷ್ ಮೂವಿನ ನೀವು ಯಾವ ಥರ ನೋಡ್ತೀರಾ ಗೊತ್ತಿಲ್ಲ. ಇಂಗ್ಲೀಷ್ ಮೂವಿನ ಎಮೋಷನ್ಸ್ ಥರ ನೋಡಬೇಕು. ಆ ವಿಜುವಲ್ಸ್ ಆಗಲಿ. ಇವಾಗ ಇಂಗ್ಲೀಷ್ ಜೇಮ್ಸ್ ಬಾಂಡ್ ಮೂವಿ ನೋಡಿದ್ದೀರಾ? ಎಮೋಷನ್ಸ್ ಇರುತ್ತೆ, ಪ್ರೀತಿ ಇರುತ್ತೆ, ಒಂದು ಐಡಿಯಾಲಜಿ ಇರುತ್ತೆ, ಒಂದು ಸ್ಟ್ರಾಟಜಿ ಇರುತ್ತೆ. ಒಂದು ಸಾಮ್ರಾಜ್ಯನ ಹೆಂಗೆ ಹಾಳು ಮಾಡಬೇಕು, ಒಂದು ನಾವು ಉರುಳಿಸ್ಬೇಕು, ಆ ಸಾಮ್ರಾಜ್ಯನ ಹೆಂಗೆ ನಿರ್ಮಿಸಬೇಕು ಅಂತ ಜೇಮ್ಸ್ ಬಾಂಡ್ ಫಿಲಮ್ಗಳಲ್ಲಿ ನಿಮಗೆ ನೋಡ್ಸಿರ್ತಾರೆ. ಅದು ಯಾರ್ಯಾರು ನೋಡಿದಿರೋ ಜೇಮ್ಸ್ ಬಾಂಡ್ ಫಿಲಮ್ಗಳಿಗೆ ಗೊತ್ತಿಲ್ಲ, ಓಕೆನಾ? ನಾನೊಂದು ಸಿನಿಮಾ ಲವರ್ ಆಗಿ ಈ ಕಥೆನ ನಾನು ಒಂದು ಕ್ಯಾರೆಕ್ಟರೈಸೇಷನ್, ಕಥೆ ಅಲ್ಲ, ಒಂದು ಕ್ಯಾರೆಕ್ಟರೈಸೇಷನ್ನ ಒಬ್ಬರಿಗೆ ಹೇಳಿದ್ದೀನಿ, ಓಕೆ, ಇದೇ ಥರ ತೆಗಿಬೇಕು ಅಂತ. ಅದನ್ನೇ ನಾನು ಇವಾಗ ಹೇಳ್ತಾ ಇದ್ದೀನಿ. ಫ್ಯೂಚರಲ್ಲಿ ಯಶ್ಗೊಂದು ಕಥೆ ರೆಡಿಯಾಗಿದೆ, ಯಶ್ ಸರ್ಗೆ ಅವ್ರಿಗೂ ಕಥೆ ಒಂದು ರೆಡಿಯಾಗಿದೆ. ಏನು ಗೊತ್ತಾ? ಟೈಟಲ್ ಇವತ್ತು ಹೇಳ್ತಾ ಇದ್ದೀನಿ ಕೇಳಿ. ಅವ್ರಿಗೆ ಅಂತ ಒಂದು ಮೂವಿ ಬರೆದ್ರೆ, ಮೂವಿ ಹೆಸರು ಡೇರ್. ಸಬ್ ಟೈಟಲ್ ಬಂದು ಏನು ಗೊತ್ತಾ? ವೈಟ್ ಕೆನಾಟ್ ಬ್ರೈಟ್ ದ ಬ್ಲ್ಯಾಕ್. ಏನು ಹೇಳ್ರಿ? ಬಿಳಿ ಯಾವತ್ತು ಕಪ್ಪನ್ನು ಬ್ರೈಟ್ ಮಾಡೋಕ್ಕಾಗಲ್ಲ, ಬೆಳಗಿಸೋಕ್ಕಾಗಲ್ಲ. ಕಪ್ಪು ಇನ್ನು ಬಿಳುಪನ್ನ ಬ್ರೈಟ್ ಮಾಡ್ಬೋದು, ಆಯಿತಾ? ಇದು ನೀವು ಹೆಂಗೆ ಅರ್ಥ ಮಾಡ್ಕೊತೀರೋ ಗೊತ್ತಿಲ್ಲ. ಡೇರ್ ಅಂತ ಒಂದು ಮೂವಿ ತೆಗಿಬೇಕು ಯಶ್ಗೆ. ಆ ಕತೆ ನಾನು ಬರೆದಿದ್ದೀನಿ. ಕ್ಲೈಮ್ಯಾಕ್ಸ್ ಇಂಟರ್ವಲ್ ಆದಮೇಲೆ ಬರೀಬೇಕು ಸ್ಟೋರಿನ, ಓಕೆನಾ? ಇವಾಗ ಮೂವಿ ನೋಡಿದ್ಮೇಲೆ ನನಗೊಂದು ಕ್ಲಾರಿಟಿ ಬಂತು ಹೆಂಗೆ ಬರೀಬೋದು ಅಂತ, ಓಕೆನಾ? ಒಬ್ಬ ಮನುಷ್ಯ ಜೀವ ತುಂಬಿದ್ದಾನೆ ಅಂದರೆ ಅದನ್ನು ನೀವು ಹೆಂಗೆ ಅರ್ಥ ಮಾಡ್ಕೊಂಡ್ರು, ಮೂವಿನ ಹೆಂಗೆ ನೋಡಿದ್ರು ನನಗೆ ಗೊತ್ತಿಲ್ಲ. ಇವತ್ತು ಹೇಳ್ತಾ ಇದ್ದೀನಿ ಕೇಳಿ. ಒಬ್ಬ ಮನುಷ್ಯನ ಪ್ರೀತಿ ಮಾಡಬೇಕಾ, ಅರ್ಥ ಮಾಡ್ಕೊಬೇಕಾ, ಆಯಿತಾ? ಒಂದು ತಾಯಿಗೋಸ್ಕರ ಸಾಮ್ರಾಜ್ಯಗಳು ಕಟ್ಟಿರೋದು ನೋಡಿದ್ದೀರಿ, ತಂದೆಗೋಸ್ಕರ ಸಾಮ್ರಾಜ್ಯ, ಅಕ್ಕನಿಗೋಸ್ಕರ ಸಾಮ್ರಾಜ್ಯ ಕಟ್ಟೋದು ನೋಡಿದ್ದೀರಾ? ಆ ಸಾಮ್ರಾಜ್ಯಕ್ಕೆ ಪ್ರಾಣ ತ್ಯಾಗೋದು ಮಾಡೋದು ನೋಡಿದ್ದೀರಾ? ಅದೇ ಈ ಮೂವಿ, ಓಕೆನಾ? ಎಷ್ಟು ಜನ ಪ್ರಾಣ ತ್ಯಾಗ ಮಾಡಿದರೆ ಅಷ್ಟು ಜನಕ್ಕೂ ಒಂದು ಅರ್ಥ. ಎಲ್ಲಿಂದ ಸ್ಟಾರ್ಟ್ ಆಯಿತೋ ಅಲ್ಲಿಂದನೇ ಮುಕ್ತಾಯ. ಓಂ ನಮಃ ಶಿವಾಯ.